ಬಿಹಾರ ಇಂದು ದೇಶದ ರಾಜಕೀಯ ಕೇಂದ್ರ ಬಿಂದು 18ನೇಯ ವಿಧಾನಸಭೆಯ ತೀರ್ಪಿಗಾಗಿ ನಡೆದಿರುವಂತಹ ಮತ ಎಣಿಕೆ ಪ್ರಾರಂಭವಾಗುತ್ತಿದ್ದಂತೆಯೇ ರಾಜಕೀಯ ತಾಪಮಾನ ಸಿಡಿಮಿಡಿಗೇರಿದೆ. 10ನೇಯ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಕಣ್ಣು ಹಾಯಿಸುತ್ತಿರುವಂತಹ ಈ ಒಂದು ಚುನಾವಣೆಯ ಫಲಿತಾಂಶ ಬಿಹಾರದ ಭವಿಷ್ಯವನ್ನ ನಿರ್ಧರಿಸಲಿದೆ. ಚುನಾವಣಾ ಆಯೋಗವು ನವೆಂಬರ್ 6 ಮತ್ತು 11ರಂದು ನಡೆದಂತಹ 2 ಹಂತದ ಮತದಾನದ ಬಳಿಕ ಇಂದು 38 ಜಿಲ್ಲೆಗಳ 46 ಎಣಿಕೆ ಕೇಂದ್ರಗಳಲ್ಲಿ ಮತ ಎಣಿಕೆ ಪ್ರತಿಕ್ರಿಯೆ ನಡೀತಾ ಇದೆ. ಸರ್ಕಾರ ರಚನೆಗೆ ಬೇಕಾಗಿರುವಂತಹ 122 ಮ್ಯಾಜಿಕ್ ನಂಬರ್ ಯಾರು ಮುಟ್ಟಿದ್ದಾರೆ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಬಿಹಾರದಲ್ಲಿ ಮೊದಲ ಗಂಟೆಯಲ್ಲೇ ಎನ್ಡಿಎ ಭರ್ಜರಿ ಮುನ್ನಡೆ ಸಾಧಿಸಿದೆ. ಮ್ಯಾಜಿಕ್ ನಂಬರ್ ದಾಟಿದ ಕ್ಷಣದಲ್ಲೇ ಜೆಡಿಯು ಪಾಳ್ಯದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಸರ್ಕಾರ ಬರುತ್ತೆ ಎಂದು ಜೆಡಿಯು ಅಧಿಕೃತ ಟ್ವೀಟ್ ಮಾಡಿತ್ತು. ಇಂದು ವಿರೋಧ ಪಕ್ಷಗಳು ಸೋಲುತ್ತಿವೆ, ಗೆಲುವು ಬಿಹಾರದ್ದು ಎಂದು ಮತ್ತೊಂದು ಪೋಸ್ಟ್ಗಳು ಹೊರಬೀಳ್ತಾ ಇವೆ. ಈ ಸಂದರ್ಭದಲ್ಲಿ 2020ರ ಚುನಾವಣೆಯಲ್ಲಿ 125 ಸೀಟುಗಳನ್ನು ಗೆದ್ದ ಎನ್ಡಿಎ ಈ ಬಾರಿ ಅದಕ್ಕಿಂತ ಹೆಚ್ಚಿನ 167 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವ ಚಿತ್ರಣ ಬಹಿರಂಗವಾಗ್ತಿದೆ. ಹಾಗೆ ಕಳೆದ ಬಾರಿ 43 ಸ್ಥಾನ ಗೆದ್ದ ಜೆಡಿಯು ಈ ಬಾರಿ 75 ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗೆ 74 ಸ್ಥಾನ ಗೆದ್ದ ಬಿಜೆಪಿ ಈ ಬಾರಿ 73 ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇನ್ನು ಈ ಅಂಕಿ ಅಂಶಗಳನ್ನ ನೋಡೋದಾದ್ರೆ ಜೆಡಿಯು ಈ ಬಾರಿ ಅತಿ ದೊಡ್ಡ ಪಕ್ಷವಾಗುವ ಸಾಧ್ಯತೆಗಳು ಗಟ್ಟಿಯಾಗಿ ಎದ್ದು ಕಾಣ್ತಿದೆ. ಇನ್ನು ಚುನಾವಣಾ ರಣತಂತ್ರದ ಪರಿಣಿತಿ ಪ್ರಶಾಂತ್ ಕಿಶೋರ್ ಜೈ ಸುರಾಜ್ ಪಾರ್ಟಿಗೆ ಕೇವಲ 3 ಕ್ಷೇತ್ರಗಳಲ್ಲೇ ಮುನ್ನಡೆಯಾಗಿದೆ. ರಾಜಕೀಯ ಪ್ರವೇಶದ ಮೊದಲ ಪ್ರಯತ್ನದಲ್ಲಿ ಹಿನ್ನಡೆ ಕಂಡ್ರು ಎದುರಾಳಿಗಳ ಮತಗಳನ್ನ ಕಿತ್ತು ಮಹಾಗಠಬಂಧನ್ಗೆ ನೇರ ಹೊಡೆತ ನೀಡಿದ ಸಾಧ್ಯತೆ ಸೂಚಿಸ್ತಾ ಇದೆ. ಪಾಟ್ನಾದ ಮುಖಾಮೋ ಕ್ಷೇತ್ರದಲ್ಲಿ ಜೈಲಿನಲ್ಲಿರುವಂತಹ ಜೆಡಿಯು ನಾಯಕ ಅನಂತ್ ಸಿಂಗ್ ಮುನ್ನಡೆ ಸಾಧಿಸುತ್ತಿದ್ದಾರೆ. ನಮ್ಮ ಸಿಂಹ ಹೊರಗೆ ಬರಲಿದೆ ಎಂಬ ಪೋಸ್ಟರ್ಗಳು ಆ ಒಂದು ಪ್ರದೇಶದಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡ್ತಿವೆ. ಮೊದಲ ಸುತ್ತಿನಲ್ಲೇ 2700 ಮತಗಳ ಮುನ್ನಡೆ ಬಾಹುಬಲಿ ಅನಂತ್ ಸಿಂಗ್ ಅಭಿಮಾನಿಗಳು ಈಗಲೇ ಸಂಭ್ರಮದ ಮೂಡ್ನಲ್ಲಿ ಜಂಪ್ ಆಗ್ತಿದ್ದಾರೆ. ಇನ್ನು ಮುನ್ನಡೆಯ ಹೊಸ ಅಂಕಿ ಅಂಶಗಳು ಈಗ ಹೊರಬಿದ್ದಿದ್ದು ಎನ್ಡಿಎ 190 ಮುನ್ನಡೆಯಲ್ಲಿದ್ರೆ ಜೆಡಿಯು 78, ಬಿಜೆಪಿ 75, ಎಲ್ಜೆಪಿ 25, ಇನ್ನು ಇತರೆ 5, ಎಂಜಿಪಿ 74 ಸೀಟುಗಳು ಮಾತ್ರ ಕಾಣಿಸ್ತಿದೆ. ಹಾಗೆ ಆರ್ಜೆಡಿ 45, ಕಾಂಗ್ರೆಸ್ 16ರಲ್ಲಿದ್ದು ಕಾಂಗ್ರೆಸ್ನ ದುರ್ಬಲ ಪ್ರದರ್ಶನ ಮಹಾಗಠಬಂಧನ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಈ ಒಂದು ಚುನಾವಣೆಯಲ್ಲಿ ದೊಡ್ಡ ಗೇಮ್ ಚೇಂಜರ್ ವಿಮೆನ್ ಪವರ್. ಹೌದು, 7.73 ಕೋಟಿಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳಾ ಮತದಾರರು ಭಾಗಿಯಾಗಿದ್ದು ಈ ಬಾರಿ ಮಹಿಳಾ ಮತದಾನ ಪುರುಷರಿಗಿಂತ ಹೆಚ್ಚಾಗಿದೆ. 2 ಹಂತದಲ್ಲಿ ಒಟ್ಟು 66.91% ಮತದಾನ ದಾಖಲಾಗಿ ಹೊಸ ದಾಖಲೆ ಮೂಡಿಸಿದೆ. ಹಾಗಾಗಿ ಮಹಿಳಾ ಮತದಾರರು ಯಾರಿಗೆ ಮಣೆ ಹಾಕಿದ್ದಾರೆ, ಯಾರ ಕೈಗೆ ಸಿಎಂ ಕುರ್ಚಿ ಸಿಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಬಿಹಾರ ಚುನಾವಣೆಯ ಕ್ಲೈಮ್ಯಾಕ್ಸ್ ಆರಂಭವಾಗಿದೆ.
ಕ್ಷಣಕ್ಕೂ ಬದಲಾಗುತ್ತಿರುವಂತಹ ಅಂಕಿ ಅಂಶಗಳು ರಾಜಕೀಯ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಎನ್ಡಿಎ ಮ್ಯಾಜಿಕ್ ನಂಬರ್ ದಾಟಿದ್ರೂ ಅಂತಿಮ ಘಟ್ಟವೇ ಅಂತಿಮ ತೀರ್ಪಾಗಲಿದೆ. ಮತದಾರರು ಯಾರಿಗೆ ಮಣೆ ಹಾಕಿದ್ದಾರೆ, ಯಾರ ಕೈಗೆ ಸಿಎಂ ಕುರ್ಚಿ ಸೇರುತ್ತೆ, ಮುಂದಿನ ಗಂಟೆಯಲ್ಲಿ ಬಿಹಾರ ರಾಜಕೀಯ ಭವಿಷ್ಯ ಸ್ಪಷ್ಟವಾಗಲಿದೆ. ನಾವು ಮುಂದುವರಿಸುತ್ತೇವೆ ರಿಸಲ್ಟ್ ಫಾಸ್ಟ್ ಅಪ್ಡೇಟ್ ಅನ್ನ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ, ಇದು ಸದಾ ನೊಂದವರೊಂದಿಗೆ.